ಎಲ್ಲಿ ಹೊಸ ದೃಢೀಕರಣ ಪತ್ರವನ್ನು ನೀಡಿದ ನಂತರ ವಿದ್ಯುತ್ ಸಂಪರ್ಕವನ್ನು ನೀಡಬೇಕು ಅಂತ ಆದೇಶ ಆಗಿದೆ. ಅದರಿಂದ ಇವತ್ತು ನಾವು ಕಳೆದ 11 ತಿಂಗಳಿಂದ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇಂಧನ ಸಚಿವರು ಹಾಗೆ ಇಂಧನ ಇಲಾಖೆಯ ಪ್ರಮುಖ ಅಧಿಕಾರಿಗಳನ್ನ ನಿರಂತರವಾಗಿ ನಾವು ಭೇಟಿಯನ್ನ ಮಾಡ್ತಾ ಬಂದಿದ್ದು. ಸುಮಾರು 6 ರಿಂದ 7 ಲಕ್ಷ ಇನ್ಸ್ಟಾಲೇಷನ್ ವಿದ್ಯುತ್ ಸಂಪರ್ಕದಿಂದ ವಂಚಿತರಾಗಿದ್ದಾರೆ. ಯಾರು ನೆಮ್ಮದಿಯಾಗಿರಬಾರದು. ಜನ ಕೊಟ್ಟ ಅಧಿಕಾರವನ್ನ ಜನಪರವಾಗಿ ಆಡಳಿತವನ್ನ ಮಾಡೋದನ್ನ ಬಿಟ್ಟು ಜನ ವಿರೋಧವಾಗಿ ಅವ್ರು ಕೊಟ್ಟಂತ ಒಂದು ಅಧಿಕಾರವನ್ನ ಅವ್ರ ವಿರುದ್ಧನೇ ಬಳಕೆಯನ್ನ ಮಾಡ್ತಿರುವಂತ ಇಡೀ ದೇಶದಲ್ಲಿ ಯಾವ್ದಾರು ಇದ್ರೆ ಒಂದು ಸರ್ಕಾರ, ಏಕೈಕ ಸರ್ಕಾರ ಅಂದ್ರೆ ಅದು ಕರ್ನಾಟಕದಲ್ಲಿರುವಂತ ಈ ಕಾಂಗ್ರೆಸ್ ಸರ್ಕಾರ. ಎಲ್ಲರೂ ಕತ್ತಲಲ್ಲಿ ದೂಸ್ತಿದ್ರಲ್ಲ, ಇವತ್ತು 14 ಲಕ್ಷ 15 ಲಕ್ಷ ಜನ ಮಂದಿ ಇವತ್ತು ಗ್ರಾಹಕರು ಕತ್ತಲಲ್ಲಿ ಕೂತಿದ್ದಾರೆ. ಅವ್ರು ಏನಾದ್ರೂ ಕಂಟೆಂಪ್ಟ್ ಆಫ್ ಕೋರ್ಟ್ ಆದ್ರೂ ಅದಕ್ಕೆ ರಂಗೋಲಿ ಕೆಳಗೆ ತೂರುವಂತಹ ಕಾನೂನುಗಳನ್ನ ನಮ್ಮ ರಾಜ್ಯ ಸರ್ಕಾರ ತರಲೇಬೇಕು. ಆದ್ರೆ ಮುಂದಿನ ದಿನಗಳಲ್ಲಾದ್ರೂ ಇವು ನಿಲ್ಲಬೇಕು. ನೀವು ನಿಮ್ಮ ಮನೆಗಳು ಕಟ್ಟುವಂತವ್ರಿಗೆ ಹೇಳ್ಬೇಕು, ಇದಕ್ಕೆ ನಾವು ಬಾಧ್ಯಸ್ಥರಾಗೋದಿಲ್ಲ, ಕಾನೂನು ಪ್ರಕಾರನೇ ಅದೇ ನಿಯಮಾವಳಿಗಳ ಪ್ರಕಾರನೇ ಕಟ್ಟಿ ಅಂತ. ರೆಟ್ರೋಸ್ಪೆಕ್ಟಿವ್ ಆಗಿ ಏನ್ ಮಾಡಿದ್ದಾರೆ ಇದು ಅಮಾನವೀಯ. ವಿಧಾನ ಪರಿಷತ್ನಲ್ಲಿ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಸೇರಿದಂತೆ ನಮ್ಮ ಪ್ರತಿಪಕ್ಷ ನಾಯಕರು ನಾವೆಲ್ಲರೂ ಸೇರಿ ಈ ವಿಷಯಕ್ಕೆ ನಿಯಮಾವಳಿ ಕೆಳಗಡೆ ಅಥವಾ 330 ಕೆಳಗಡೆ ಈ ವಿಷಯವನ್ನ ತೆಗೆದುಕೊಂಡು ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸನ, ಮನಸ್ಸನ್ನ ಓಪನ್ ಮಾಡತಕ್ಕಂತ ಕೆಲಸವನ್ನ, ಆ ಸರ್ಕಾರ ನಿಮ್ಮ ಕಡೆಗೆ ಗಮನವನ್ನ ಕೊಡಬೇಕು ಅನ್ನುವಂತ ಕೆಲಸವನ್ನ ನಾವು ಖಂಡಿತ ಈ ಸದನದಲ್ಲಿ ನಾವು ಮಾಡ್ತೇವೆ. ಎಲ್ಲ ಗುತ್ತಿಗೆದಾರ ಸಂಘದವರು ಸೇರ್ಕೊಂಡು ಇವತ್ತು ಒಟ್ಟಾರೆ ಈ ಸುಗ್ರೀವಾಜ್ಞೆ ಹಾಗೂ ಇದು ಅನೈತಿಕ ಅಮಾನವೀಯ ಒಂದು ಸುಗ್ರೀವಾಜ್ಞೆ ವಿರುದ್ಧ ನೀವೆಲ್ಲ ಬಂದು ಹೋರಾಟ ನಡೆಸ್ತಾ ಇದ್ದೀರಾ. ಮೊಸರಲ್ಲಿ ಕಲ್ಲುಡಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಮಾಡಲ್ಲ. ಈ ರಾಜ್ಯದ ನೊಂದವರ, ಶೋಷಿತರ, ತುಳಿತಕ್ಕೆ ಒಳಗಾದವರ ಪರವಾಗಿ ಧ್ವನಿ ಎತ್ತುವುದು ನಮ್ಮ ಮೊದಲನೇ ಆದ್ಯ ಕರ್ತವ್ಯ. ನಾವು ಸಂಘದ ಪರವಾಗಿ ನಿಮ್ ಜೊತೆ ಇದ್ದೀವಿ. ನಿಮ್ಗೇನು ತೊಂದರೆ ಆಗ್ತಾ ಇದೆ ಅದು ನಾವು ಅದಕ್ಕೆ ಮಾಹಿತಿಗಳನ್ನ ತಗೊಂಡು ನಿಮ್ಮ ಎಲ್ಲ ಸಮಸ್ಯೆಗಳೇನಿದೆ ಅದನ್ನ ಬಗೆಹರಿಸಬೇಕು ಅನ್ನೋದೇ ನಮ್ಮ ಮುಖ್ಯ ಧ್ಯೇಯ. 40-60 ಕೊಡ್ಲಕ್ಕೆ ನಮ್ಗೆ ಯಾಕೆ ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ನಿಮ್ಮಲ್ಲಿ ಪಾಲಿಸಿ ನೀವೇನು ಜನರ ಹತ್ರ ದೊಡ್ಡ 40-60 ಅಂದ್ರೆ ಫೈನಾನ್ಸಿಯಲ್ ಅಂತ ಒಂದು ವ್ಯಕ್ತಿ ಬಿಲ್ಡರ್ಸ್ ಇರ್ತಾರ ಅಂತ ಹೇಳಿ ನೀವು ದುಡ್ಡು ತೆಗಿಬೇಕಂತ ಒಂದು ಕೆಲಸ ತಾವು ಮಾಡ್ತಾ ಇದ್ರಿ ಅಂತ ಹೇಳಿ ಜನರಿಗೆ ನೇರವಾಗಿ ಗೊತ್ತಾಗ್ತಾ ಇದೆ. ಈಗ ಬೇಜಾನ್ ಕಷ್ಟ ಇದೆ. ಒಂದು ಪೇಪರ್ ಇಲ್ಲಿಂದ ಅಲ್ಲಿ ಹೋಗ್ಬೇಕು ಅಂದ್ರೆ ಕಷ್ಟ ಇದೆ. ಒಂದು ಟ್ಯಾಪಿಂಗ್ ಮೀಟರ್ ತಗೋಬೇಕು ಅಂದ್ರೆ ಕಷ್ಟ ಇದೆ. ಒಂದು ಅಡಿಷನಲ್ ಲೋಡ್ ತಗೋಬೇಕು ಅಂದ್ರೆ ಕಷ್ಟ ಇದೆ. ಒಂದು ಚೇಂಜ್ ಆಫ್ ನೇಮ್ ಬೇಕು ಅಂದ್ರೆ ಕಷ್ಟ ಇದೆ. ನಾವು ಸಂಘಟನೆ ಅಂತ ಹೇಳಿ ನಾನು ಕಾಲಿಟ್ಟು 28 ವರ್ಷಗಳಾಗಿದೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಸರ್ಕಾರ ಬರಲಿಕ್ಕೆ ಕರ್ನಾಟಕದ ಜನ ಮತ ಬೇಕು. ಹಾಗೆ ಕರ್ನಾಟಕದ ಜನದ ಕಷ್ಟ ಸುಖಗಳನ್ನು ಬಾರಿಸುವ ಶಕ್ತಿ ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಕಳೆದುಕೊಳ್ಳುವ ಒಂದು ಸಂದರ್ಭ ಒದಗಿದೆ. ದಿನ 11ನೇ ತಾರೀಕು ಇಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಒಂದು ಅವಕಾಶ ಮಾಡಿ ಈ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ದಾರೆ. ಸಿ ವೆಂಕಟಪುರ ಬಿಲ್ಡರ್ ಅಸೋಸಿಯೇಷನ್ ಕೇರ್ಪುರಂ ಇನ್ನೂ ಸ್ವಲ್ಪ ಏನೋ ದೊಡ್ಡ ಮನಸ್ಸು ಮಾಡಿಕೊಡ್ರಿ ಅಂತ ಕೇಳ್ತಿದ್ವಿ. 11 ತಿಂಗಳು ಬೆಳಗ್ಗೆ ಮಾಡ್ತೀನಿ, ಸಾಯಂಕಾಲ ಮಾಡ್ತೀನಿ, MD ತಕೋಗು, DD ತಕೋಗು, ಅವ್ನು ತಕೋಗು, ಇವ್ನು ತಕೋಗು, ಎಲ್ಲ ಒಂದಕ್ಕೆ ಹೋದಂಗ ಹೋಗಿದ್ದ ಆಯ್ತಲ್ಲಪ್ಪ. ನಿಮ್ಮೆಲ್ಲರ ಹತ್ರ ಬಂದಿದ್ವಲ್ಲ, ನೀವೆಲ್ಲರೂ ಸೇರ್ಕೊಂಡು ಏನ್ ಮಾಡಕ್ ಹೊರಟಿದ್ರಿ ನೀವು? ಸಮಯದ ಅಭಾವ ಕಡಿಮೆ ಇತ್ತು. 8ನೇ ತಾರೀಕು ಪೊಲೀಸ್ ಸ್ಟೇಷನ್ ಕರೆದ್ಬಿಟ್ಟು 11ನೇ ತಾರೀಕು ಸ್ಟ್ರೈಕ್ ಮಾಡ್ರಿ ಅಂತಂದ್ರು. ನಾವೆಲ್ಲ ಕೇಂದ್ರ ಸಮಿತಿ ಪದಾಧಿಕಾರಿಗಳು ಒಂದೊಂದು ಕೆಲಸದಲ್ಲಿ ತೊಡ್ಕೊಂಡ್ವಿ. ಒಬ್ರು ಪೆಂಡಾಲ್ ವ್ಯವಸ್ಥೆಗೆ, ಇನ್ನೊಬ್ರು ವಿರೋಧ ಪಕ್ಷದ ನಾಯಕರವ್ರು ಭೇಟಿ ಆಗಕ್ಕೆ, ಇನ್ನೊಬ್ರು ಪ್ಯಾಂಪ್ಲೆಟ್ ಮಾಡ್ಸಕ್ಕೆ, ಈ ತರ ಎಲ್ಲ
ಕೆಲಸಗಳಲ್ಲಿ ತೊಡ್ಕೊಂಡ್ವಿ. ಈಗ ಮುಖ್ಯವಾಗಿ 5-6 ವಿಷಯಗಳನ್ನ ರಮೇಶ್ ಅವರು ಈಗ ಚರ್ಚೆ ಮಾಡಿದ್ದಾರೆ, ಮನವಿಯಲ್ಲಿ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ತಾವೆಲ್ಲರೂ ಬರಲಿಕ್ಕೆ ಕಾರಣವಾದಂತದ್ದು ಓಸಿ ವಿಚಾರ. ಅಂದ್ರೆ ನಾವೀಗ ಏನ್ ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಆದೇಶದ ಮೇರೆಗೆ ಈಗ ಎಲ್ಲಾ ಕಟ್ಟಡಗಳಿಗೂ ಓಸಿ ಇಲ್ಲದೆ ನಾವೇನು ಕನೆಕ್ಷನ್ಸ್ ಕೊಡ್ತಾ ಇಲ್ಲ, ಅದು ಪ್ರಮುಖವಾದ ವಿಷಯ ಆಗಿದೆ. ತಾವು ಈಗಾಗಲೇ ಸುಮಾರು 1 ವರ್ಷದಿಂದ ತಾವು ಇಲ್ಲೇ ಒಂದು ಪ್ರತಿಭಟನೆಯನ್ನ ನೀವು ಮಾಡಿದ್ರಿ, ನಾನೇ ಒಂದು ಮನವಿಯನ್ನ ಸ್ವೀಕರಿಸಿದೆ. 10 ಬಾರಿ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಸಭೆಗಳಾಗಿದೆ. ಏನಾದ್ರೂ ಮಾಡಿ ಗ್ರಾಹಕರಿಗೆ ನಾವು ಈ ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು ಅನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಸನ್ಮಾನ್ಯ ಇಂಧನ ಸಚಿವರು ಹಾಗೂ ಉಳಿದಂತಹ ಗ್ರಾಮೀಣಾಭಿವೃದ್ಧಿ ಸಚಿವರು ಹಾಗೂ ನಗರಾಭಿವೃದ್ಧಿ ಸಚಿವರುಗಳು, ಇದು ಈ ಒಂದು ಮುಖ್ಯವಾಗಿ 5 ಮುಖ್ಯಮಂತ್ರಿಗಳು ಮತ್ತು 4 ಸಚಿವರಿಗೆ ಒಳಪಡತಕ್ಕಂತಹ ವಿಷಯ. ದೂರದ ಊರುಗಳಿಂದ ಇಡೀ ರಾಜ್ಯದಿಂದ ನಿಮ್ಮ ಇಲ್ಲಿ ಬಂದು ಎಲ್ಲಾ ಎಸ್ಕಾಂಗಳ ವ್ಯಾಪ್ತಿಯಿಂದ ಬಂದು ತಾವು ತಮ್ಮ ಅನಿಸಿಕೆಗಳನ್ನ ನೇರವಾಗಿ ಹಾಗೂ ನಿಮ್ಮ ಪದಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನವನ್ನ ಸೆಳೆದಿದ್ದೀರಿ. ಇದನ್ನ ನಾವು ಸಕಾರಾತ್ಮಕ ತೆಗೆದುಕೊಂಡು ಸರ್ಕಾರದ ಹಂತದಲ್ಲಿ ಪರಿಹಾರವನ್ನ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ.